ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಆಹಾ, ಇದು ಅತಿಶಯ ತಾನೇ, ಓಹೋ ಇದು ಸತ್ಯವೇ ತಾನೇ. ಆಹಾ, ಇದು ಅತಿಶಯ ತಾನೇ, ಓಹೋ ಇದು ಸತ್ಯವೇ ತಾನೇ. ಪ್ರಿಯರಾದ ದೇವ ಮಕ್ಕಳೇ, ನನ್ನೆಲ್ಲ ಮುಂಜಾನೆ ಮುತ್ತು ಕಾರ್ಯಕ್ರಮದ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಹೌದು ನೋಡಿ ಪ್ರಿಯರಾದ ದೇವ ಮಕ್ಕಳೇ, ಈ ದಿನ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಈ ಲೋಕದ ಪಾಪಕ್ಕಾಗಿ ನನಗಾಗಿ ನಿನಗಾಗಿ ಮರಣ ಹೊಂದಿ ಆತನು 3ನೇ ದಿನದಲ್ಲಿ ಮೃತರ ಮಧ್ಯದಿಂದ ಮೃತ್ಯುಂಜಯನಾದನು. ಹೌದು ನೋಡಿ, ಯೇಸು ಕ್ರಿಸ್ತನು ಎಂಥ ಸರ್ವಶಕ್ತನಾದ ದೇವರು. ಆತನಿಗೆ ಅಸಾಧ್ಯವಾದದ್ದು ಯಾವುದೇ ಇರಲಿಲ್ಲ. ಮರಣವು ಕೂಡ ಆತನನ್ನು ಹಿಡಿದಿಟ್ಟುಕೊಂಡಿರುವುದಕ್ಕೆ ಸಾಧ್ಯವಾಗಲಿಲ್ಲ. ಆತನು ಮರಣವನ್ನು ಕೂಡ ಜಯಿಸಿ ಎಲ್ಲರಿಗಿಂತ ವಿಶೇಷವಾಗಿ ಆತನು ಮೃತರ ಮಧ್ಯದಿಂದ ಎದ್ದು ಬಂದನು. ಅದೇ ಪುನರುತ್ಥಾನದ ಹಬ್ಬವಾಗಿದೆ. ಆದ್ದರಿಂದ ಆತನ ಪುನರುತ್ಥಾನದ ಶಕ್ತಿಯು ಇಂದಿಗೂ ಎಂದಿಗೂ ಕಡಿಮೆಯಾಗುವುದಿಲ್ಲ. ನೋಡಿ, ಮರಣ ಎಂಬುದು ಒಂದು ಕಠಿಣವಾದ ಒಂದು ವಿಷಯ. ಬೇರೆ ಎಲ್ಲ ವಿಷಯಗಳಿಗಿಂತ ಅದನ್ನು ಜಯಿಸಲು ತುಂಬ ಮನುಷ್ಯರಾದ ನಮಗೆ ಅಸಾಧ್ಯ. ಆದರೆ ಆತನು ದೇವಾದಿ ದೇವನು, ಸರ್ವಶಕ್ತನು, ಎಲ್ಲ ಬಲವುಳ್ಳವನಾದ್ದರಿಂದ ಆತನು ಮರಣವನ್ನು ಜಯಿಸಿದನು. ಆತನು ಮರಣಕ್ಕೂ ಜೀವಕ್ಕೂ ಕೂಡ ಅಧಿಪತಿಯಾಗಿದ್ದಾನೆ. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 54ನೇ ವಾಕ್ಯದಲ್ಲಿ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಎಂಬುದಾಗಿ. ಹೌದು ನೋಡಿ, ಇಲ್ಲಿ ಬರೆದಿರುವಾಗ ಯೇಸು ಕ್ರಿಸ್ತನು ಮರಣದ ವಿಷ ಕೊಂಡಿಯನ್ನು ಮುರಿದು ಮರಣದ ಮೇಲೆ ಕೂಡ ಇಂದು ಜಯ ಹೊಂದಿದ್ದಾನೆ. ನಾವು ಕೂಡ ಒಂದು ದಿನ ಆ ಮರಣದ ಮೇಲೆ ಯೇಸು ಕ್ರಿಸ್ತನ ಬಲದ ಮುಖಾಂತರ ಜಯವನ್ನು ಹೊಂದುತ್ತೇವೆ. ಈ ಪುನರುತ್ಥಾನವಾದಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡ ನಂತರ ದೇವದೂತರು ಒಂದು ವಿಷಯವನ್ನು ಹೇಳುವುದು ನಾವು ನೋಡಬಹುದು. ಗಲಿಲಾಯದವರು ಯಾಕೆ ಇನ್ನೂ ನಿಂತುಕೊಂಡು ನೋಡುತ್ತಿದ್ದೀರಾ? ನೀವು ಹೋಗಿ ಯೇಸು ಕ್ರಿಸ್ತ ನಿಮಗೆ ತಿಳಿಸಿದ ಹಾಗೆ ಲೋಕದ ಕಟ್ಟಕಡೆಯವರಿಗೆ ಸುವಾರ್ತೆಯನ್ನು ಸಾರಿರಿ. ಆತನು ಹೇಗೆ ಪರಲೋಕಕ್ಕೆ ಎತ್ತಲ್ಪಟ್ಟನೋ ಅದೇ ರೀತಿ ಒಂದು ದಿನ ಬರುವನು ಎಂಬುದಾಗಿ. ಆದ್ದರಿಂದ ನಾವು ಈ ದಿನ ನಮ್ಮ ಕಷ್ಟ, ಚಿಂತೆ ಎಲ್ಲವನ್ನು ಈ ಪುನರುತ್ಥಾನದ ಹಬ್ಬದ ದಿನದಲ್ಲಿ ಮರೆತು ಯೇಸು ಕ್ರಿಸ್ತನು ತಾನು ಹೇಳಿದ ಹಾಗೆ ಮತ್ತೆ ಬರುವನು ಎಂಬ ಭರವಸೆಯೊಂದಿಗೆ ಆತನ ಸಮ್ಮುಖದಲ್ಲಿ ಕಾದಿರೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.